ನಿನಗೆ ಬೆಂಬಲ ಯಾರನ್ನಾದರೂ ಕರೆಸಿಕೊಳ್ಳುವ ಕರೆಸಿಕೊ. ನಿನಗೆ ಶಕ್ತಿ ಇದ್ದರೆ ಕದನಕ್ಕೆ ನಿಲ್ಲೋ ಸಾಕ್ಷಾತ್ಕರೇ ಬೇಗನೆ. ಎನ್ನ ಭುಜಬಲಕ್ಕೆ ಎದುರುಗೊಂಡು ನಿಲ್ಲುವ ಶಕ್ತಿ ಈ ಪೂರ್ವದಲ್ಲೇ ಇಲ್ಲ. ಸ್ವಲ್ಪ ಕಾಲ ಮುಖ ಹೆಚ್ಚಿನ ಮಾತಿನಿಂದ ತುಚ್ಛನಂತ ಬರುವುದು ಯಾವ ಹುಚ್ಚ ಸಹಜವಾಗಿ ಬರುವ ಲೇಸಂದ ನಿನ್ನ ಮೊದಲು ಹೊರಗಿದ್ದ ಗರ್ಭ ಪರಶಿವನು ಅವರು ಪಾಶುಪತಾಸನ ಪರ ಪರಾಕ್ರಮಿ ಪಾಸ್ವರ್ಡ್ ಖಬರ್ಗಳು ಕೂದುಡಿಕೆ ಹಚ್ಚಲ್ಲ ಜೀವ ದಾನ ಮುಖರು ಸುಮ್ಮನೆ ಮನೆಗೆ ಹೋಗಿ ಹಿದ್ದಕ್ಕೆ ಸಿಕ್ಕವರೇ ಚಂಡ ಕಾಲ ಬರಗದ ಮುಂದೆ ಕುಳಿತು ಗೋಳಿಗೆಂದು ಗೋಳಾಡುವ ನೀನೊಬ್ಬನೇ ಪರಾಕ್ರಮ ಅಂತಾರೆ ನಿಜವಾಗಿ ಹಿಂದಕ್ಕೆ ಭೀಷ್ಮ ದ್ರೋಣಾದಿ ಕೊಲ್ಲಿದೆ ನಮ್ಮ ನಿನ್ನ ಗರ್ವಂ ತಕ್ಷಣ ವಿರಾಟನ ಮನೆಯಲ್ಲಿ ಹೆಂಗಸಿನಂತೆ ಸೀರೆಯನ್ನು ಗಗನೆಯಿಂದ ಬರುತ್ತಿರುವ ಎನ್ನ ಬಾಣಗಳನ್ನು ಸೇರಿಸಿದ ನರನೇ ದೌರ್ಜನ್ಯದಿಂದ ದುರ್ಭಾಷೆಯ ಸಹಜವಾಗಿ ಹಾಡಿರುವ ವಿರಾಟನ ಪಟ್ಟಣ ಮಾಡಿರುವ ದುರ್ಮಾರ್ಗರಾದ ಕೌರವರು ಗೋಮಂತ ಕದ್ದೋಳ ಭೀಷ್ಮಾದಿ ವೀರರು ಸಹಿತರಾಗಿ ಯುದ್ಧಕ್ಕೆ ಸನ್ನದ್ಧರಾಗಿ ಬರಲು ನಾನೊಬ್ಬನೇ ಅಬ್ಬರದಿಂದ ಮುಂದಿರುತ್ಕೋಪದಿಂದ ರಥಾಪುರಮತರ ಜಾತರಾಗಿ ಉತ್ತರಂ ಕುಮಾರವನ್ನು ಸಾರಥಿಯಾಗಿ ನೇಮಿಸಿಕೊಂಡು ಕುರುವೀರವಂತರಿಸಿದ ಬಾಣವುಳ್ಳೆಯವರು ಚಡಮತೆ ಪ್ರಾರ್ಥನೆ ವೀರ ಮೊದಲಾದ ಬೀಜವನ್ನು ಬಂಧಿಸಿ ಉತ್ತರ ದಟ್ಟ ಎಡೆಗಳನ್ನು ತಂದುಕೊಟ್ಟು ಅಭಿಲಾಷನ್ನು ಪೂರೈಸಲು ಮರಳು ಈಗ ಈ ಪಾಶುಪತಾತನಿಂದ ಎಡೆಮುಡಿಯನ್ನು ಕಟ್ಟಿ ಧರ್ಮರಾಜನಿಗೆ ದರ ಹೇಳ್ಕೊಟ್ಟವರಿಗೆ ನೋಡೋ ಮೂಡ ನೀನು ಪರಕ್ರಮ ಉದ್ದಂಡ ಎಲ್ಲ ಈ ನಿರ್ಭಾಷಣ ಎಲ್ಲ ಈ ಮೂರ್ಜನೆ ಆನಂದ ಪರ್ಯಾಯ ಚೆನ್ನಾಗಿ
ನಿನ್ನ ಇಷ್ಟ ದೈವನನ್ನು ತಟ್ಟರ ನೆನೆಸಿಕೊಂಡು ಜಾಗೃತಿಯಿಂದ ಯುದ್ಧಕ್ಕೆ ನಿಮಗೆ ಚಂದಪರ ಮಾತ ಗಾಂಧಿ ಅಂತ ಒಂದು ಚಂದಪ ಚಂದರ ಚಂದ ಬಾಗಿ ಕಾಂಡವನು ಧದ್ದಗಂಡ ಪರಿಯಾಂತರ ಈ ಚಂದಕರ ಭಾಗ ನಿನ್ನ ಧದ್ದಗಳು ಧಾರಾಪಟನ ಕುಳಿಸು ಗಾಂಧಿ ಬೆಸರತಗಳ ಪುಟ್ಟ ಬಂದರೆ ಯಾವನು ಚಂದನ ಎಲ್ಲ ಈ ಹನುಮ ಬಚ್ಚ ಎಲ್ಲ ಈ ಹನುಮನಾದ ಜಡಮಧ್ಯ ಭೂಮಂಡಲೇಶ್ವರನ ತಂಡದಲ್ಲಿ ಹೆಂಡತಿಯ ಬಂಡಾಟ ಕಣ್ಣಲ್ಲಿ ಕಂಡ ಸೋಗಿಸುತ್ತ ಈ ಭೂಮಂಡಲಕ್ಕೆ ತಗ್ಗಿಸಿಕೊಂಡ ಕುಳಿತಿದ್ದಾನೆ ನೀನು ಮೂರ್ಖ ಏನು ಮಾತಾಡಿದ ಜಡಮಧ್ಯ ಶೌರ್ಯ ಧೈರ್ಯ ಸಾಹಸವಿಲ್ಲದ ಪೌರುಷ ವಂಚನೆ ಎನ್ನೆದುರಿಗೆ ಮಾತ್ರ ಸಾಧಾರಣ ಆಚರಿಸಲು ಜಡಮಧ್ಯ ಮೂರ್ಖನ ಎಚ್ಚರವಾಗಿರುವ ವಿಶ್ವಜಾಲ ಭಕ್ತನಂತ ಮೂರ್ಖರವಾದ ಜಾಲ ನಾಗಾಸ್ತ್ರವು ನಿನ್ನ ಶಿರಕ್ಕೆ ಬರುವುದು ಅದು ನಿನ್ನಿಂದ ಆಗಲು ಈ ಕ್ಷಣ ಮಾಡ ನಾರಾಯಣ ಧ್ಯಾನ ಎನ್ನಲ್ಲಿ ನಡೆಯಲಾಗದ ನಿನ್ನ ಧ್ಯಾನ ಎಲೈ ಬಂದ ಎಲೈ ಹನುಮ ನಾನೊಂದು ಬರುವ ಸ್ವಲ್ಪ ತಾನೇ ಯಾರು ಆರಿಸುವ ಮೂರ್ಖ ಹೂ ಚಕ್ರಂತೆ ಕರ್ರ ತಿರ್ಸಿಬಿಡುವ ಹೆಣ್ಣಿನ ಸಭೆ ಗಂಟೆನಿಂದ ಗಂಟೆನಲ್ಲಿ ಬಂತು ಅರ್ರ ಶರವನ್ನು ಕಾದುಕೋ ಶರಣ ಮೇಲೆ ಪ್ರಾರಂಭಿಸ್ಕೋ ಬಂದ ಉಳಿಯೋದಿಲ್ಲ ನಿಂದರಿಂದ ಬನ್ನಿ
ನಿನ್ನ ಪ್ರಾಣವನ್ನು ಕಳೆದುಕೊಂಡು ಈ ಧರಣಿಯ ಮೇಲೆ ಒಳಗಿದೆಯಾ? ಮೂರು ಲೋಕದ ಗಂಡ ಎಂದು ಹೇಳಿದ ನಿನ್ನ ವಚನಗಳು ಈಗ ಎಲ್ಲಿ ಮೊದಲು ಎಲೈ ಸಾರಥ್ಯ ಒಬ್ಬರಿಗೆ ಈಡಿಲ್ಲ ಎಂದು ಹೊಡಿಸೇಬೇಡಿ ಜಾಗ್ರತೆ. ಹಲವರ ಹಲವರ ಮಾವನಿ ಕಂದನಿಂದಲೇ ಮಡಿದು ಹೋದಿಯಾ ಕಾಂತ? ಅಯ್ಯೋ ಪುತ್ರ, ನನ್ನ ಮುತ್ತಿನ ಕರಕ್ಕೆ ಭಂಗವನ್ನು ತಂದುಕೊಡ್ತೀಯಾ? ಅಯ್ಯೋ, ಧರ್ಮರಾಯನು, ಕುಂತಿ, ದ್ರೌಪದಿ, ಸುಭದ್ರಿ ಮೊದಲಾದವರು ಎಷ್ಟು ದುಃಖ ಪಡುತ್ತಿರುವರೋ ಹೇಳಿ. ಇನ್ನು ನಮ್ಮ ಸಂಕಟವನ್ನು ತಿಳಿಸುವ ಯಾರ ಪುತ್ರ ಕೋಪನಗಾತ. ಪಡೆದ ಮಾತೆಯನ್ನು ನಿಲ್ಲಿಸಬೇಡ. ಕಂದ ಎಂದು ವಂದನೆಯ ಮಾಡಿದರೆ ಸುಂದರವಾದ ಕಂದನ ನೋಡಿ ಆನಂದಿಸದೆ ಚರಣಗಳಿಂದ ಒದ್ದು ವೇದ ಸಂಭವನೆಂದು ನಿಂದಿಸಿದನು. ಆದ ಕಾರಣ ರಣರಂಗದ ಶ್ರೀರಾಮ್ ತೆರೆದನು. ತಂದೆಯ ಕಂದನಿಂದ ಅಪಕೀರ್ತಿ ಪಡೆದ ಮಂದಮತಿ ನಾನಿರಬಾರದು ಎಂದು ನಿನಗಿಂತ ಮುಂಚಿತವಾಗಲೇ ಮಾಡುವೆನು. ಮತ್ತೆ ಜಾಗ್ರತೆ ಅಮ್ಮಯ್ಯ. ಅಯ್ಯೋ, ನೀನೇತಕ್ಕೆ ಅಗ್ನಿ ಪ್ರವೇಶ ಮಾಡಿ? ನಾನು ನಿನ್ನ ತಂದೆಯನ್ನು ಕಳೆದುಕೊಂಡು ನಾನು ಅಗ್ನಿ ಪ್ರವೇಶ ಮಾಡುವೆನು ಪುತ್ರ. ಮಾತನಾಡಬೇಡ ಪುತ್ರ. ಅಯ್ಯೋ, ನನಗೆ ದುಃಖವಾಗುತ್ತಿರುವುದಲ್ಲ. ನಿನ್ನ ತಂದೆಯನ್ನು ನೀನು ತಂದಾಗ ಯಾರು ನಿನ್ನ ತಂದೆ ರುಂಡವನ್ನು ಕಳವು ಮಾಡಿಕೊಂಡು ಹೋಗಿರಲ್ಲ. ಈ ಕ್ಷಣೋಪಾದಾನಕ್ಕೆ ಹೋಗಿ ಉರುಳು ರಾಜನಿಂದ ಪುನೀತನಾದ ಸಂಜೀವಿನಿ ಮಣಿಯನ್ನು ಪಡೆದು ತರುವನು. ನಾನು ಬರುವ ಪರಿಹಾಕರ ಜನಕನ ಶರೀರವನ್ನು ಕಾಪಾಡಿಕೊಳ್ಳಬೇಕು. ನಾನೀಗಲ ಪಾತಾಳ ಲೋಕಕ್ಕೆ ಹೋಗುವ ಮಾತೆ ಜಾಗ್ರತೆ. ಕಂದ, ನೀನು ಹೋದ ಕಾರ್ಯ ಜಯವಾಗಲಿ ಕಂದ. ಆಗೋದು ನನ್ನ ಮನಸ್ಸಿನ ಚೆನ್ನಾಗಿ ಹೇಳ್ಕೊಂಡ.
ಚೆನ್ನಾಗಿ ಹೇಳು. ವಾಸುದೇವನೇ ಶ್ರೀಹರಿ ನಮ್ಮ ಅಣ್ಣನಾದ ಮಕ್ಕಳು ಮುಕ್ಕಣನನ್ನು ಗೆದ್ದು ಪಾಶುಪತಾಸ್ತ್ರವನ್ನು ಪಡೆಯಲಿಲ್ಲವೇ? ಭಕ್ತಿ ಯುಕ್ತಿ ಶಕ್ತಿಯಿಂದೆಲ್ಲವೇ ಕೀರ್ತಿಯನ್ನು ಪಡೆದಿರುವುದು. ಆದ ಕಾರಣ ನಮ್ಮ ಅಣ್ಣನನ್ನು ಮಾತ್ರ ಜರಿಯುವುದು ನಿನ್ನಿಂದ ಅಸಾಧ್ಯವಾದ ಮಾತಾಗಿರುವುದು ಕಾಂತ. ತಿಳಿದು ನೋಡು ಮಹಾಗುಣವಂತ. ಶಕ್ತಿಯಲ್ಲಿ ಈಗ ತೋತಿರುವನಲ್ಲ, ಅವರಿಗಿಂತ ಬಲಟ್ಟನಿರುವನೆಂದು ಕಾರಣವಾದ ಅರ್ಥವನ್ನು ಕ್ಷಣದಲ್ಲೇ ಹೇಳಿವೆನು. ತಿಳಿದೇ ರಮಣಿ ಮೋನಂದ ಬರಲಿ. ಚೆನ್ನಾಗಿ ಹೇಳು. ಶ್ರೀಹರಿ ತಿಳಿಸು ಎನ್ನಯ ಮಾತನು ನೀನೀಗ. ಕಾಲಕ್ಕೆ ನಿವಾಸಕರನ್ನ ರಕ್ಕಸರನ್ನ ಗೆದ್ದಂತಹ ನಮ್ಮನನ್ನು ಎಷ್ಟು ಮಾತುಕು ಜರಿದು ಮಾತನಾಡಲು ಸಿದ್ಧವಾಗಿರುವುದು. ಇದು ಅಲ್ಲದ ಮತ್ತೊಂದು ಪರ್ವ ಹೇಳುವನು. ಚೆನ್ನಾಗಿ
ಶಕ್ತಿಯಲ್ಲಿ ಪಾರ್ಥನಿಗಿಂತ ಫಲಟ್ಟನಿರುವನಂದು ಇರುವನು ಅವನೇ ಕಲಿವೀರ ಬಬ್ಬರುವನು. ಆತನಿಂದ ಪಾರ್ಥನು ಮರಣ ಹೊಂದಿದನು ಮತ್ತು ಯುಕ್ತಿ ವಿಚಾರ ಮುಂದೆ ನೋಡುವನು. ಕಾಂತಮಣಿ ಬಿಡು ನಿನ್ನ ಆಲೋಚನ. ಅಯ್ಯೋ ರಮಣ, ಇದೇಕ ಅನ್ಯಾಯವಾಗಿರುವುದಲ್ಲ. ಉಳುಪಿ ಚಿತ್ರಾಂಗದಿರು ಗುರಿಯಾಗರಿ ಕಾಂತ. ಹೇಗಾದರೂ ಮಾಡಿ ನಮ್ಮ ಅಣ್ಣನಾದ ಅರ್ಜುನನನ್ನು ನೀನೇ ಪುನರ್ಜೀವವನ್ನು ಕೊಟ್ಟು ಕಾಪಾಡಬೇಕು ಕಾಂತ. ತಿಳಿಸಿದ್ದೆ ಮಹಾಗುರು ಅಂತ. ಪುಣ್ಯವಂತನ ಅಗ್ರಗಣ್ಯರಾದ ಧರ್ಮನಂದನ, ಅಹೋರಾದಿನ ನಿನ್ನ ಮುಖಾರದಿಂದಲ್ಲಿ ಕಂದಿ ಕುಂದಿ ಏನೋ ಒಂದು ತರ ಹೆಸರದಿಂದ ಇರುವುದು. ಇದ್ದ ವಿಷಯ ಎನ್ನ ಮುಂದೆ ಪೇಳಯ್ಯ ಹೊಸ ದಿವಸ. ಅಹೋ ಪರಮಾತ್ಮ ಹೇಳುವುದು ಕೇಳು ಧರ್ಮನಂದನ. ಅಷ್ಟವನ್ನು ತಿಳಿರಯ್ಯ ಧರ್ಮನಂದನ. ಇದಕ್ಕೇನು ಮಾಡಲಿ? ಅಯ್ಯೋ ಪಾಪ,
ಸ್ವಾಮಿ ಎಂತ ದುಃಖಕರ ಮಾತು ಹೇಳಿ. ಅಯ್ಯೋ ಧನುಂಜಯ, ಎಲ್ಲ ಮುದ್ದು ಹೋದ ಸಹೋದರರೇ, ಅನ್ಯಾಯವಾಗಿ ಬಿಟ್ಟು ಹೋದೆಯ. ನೀನಿರದ ಯಾಗವು ಯಾರಿಗೆ ಬೇಕಾಗಿರುವುದು? ನಿನ್ನ ಕುರುಕ್ಷೇತ್ರದಲ್ಲಿ ಹೊಯ್ಗಳ ರಕ್ತವರವರ ಮುಚ್ಚಿನ ಚಂಡಾಡಿದೆ. ಕಾಲಂಕರಾದ ಈಶ್ವರನಿಗೆ ಸರಿಸಿದ ಅರ್ಜುನನೇ, ಈ ತೆರನಾಗಿ ಹೋದೆಯ. ನಾನೇ ಮಂದ ಭಾಗ್ಯನು ನಾರಾಯಣ, ಇದಕ್ಕೆ ಗತಿಯನ್ನು ನಿಚ್ಚಣ. ಧರ್ಮಜ, ಹೇಳುವನು ಚೆನ್ನಾಗಿ ಕೇಳಿ. ಅಹೋ ಪರಮಾತ್ಮ, ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು. ಓ ನಾರಾಯಣ, ಚೆನ್ನಾಗಿ ಹೇಳು. ಅದೇನು ವಿಸ್ತಾರವಾಗಿದೆ. ತನ್ನ ಪಾಸಿನ ಕರ್ಮವನ್ನು ಅನುಸರಿಸಿ ಫಲ್ಗುಣನು ಮರಣ ಹೊಂದಿದನು. ಅದು ಹೇಗೆಂದರೆ, ಕುರುಕ್ಷೇತ್ರದಲ್ಲಿ ಭೀಷ್ಮನಂ ಪಾರ್ಥನು ಕೊಂದನೆಂದು ಗಂಗಾದೇವಿಯು ಕೋಪಿತಳಾಗಿ ರೋಷದಿಂದ ತನ್ನ ಕಂದನನ್ನು ಕೊಂದವನಿಂದಲೇ ಅವನಿಗೆ ಮರಣ ಎಂದು ಶಾಪ ಕೊಟ್ಟನು. ಇದು ಅಲ್ಲದೆ ಅಖಂಡ ವನವನ್ನ ದಹಿಸುವ ಕಾಲದೋಳು ಅಶ್ವಸೇನನೆಂಬ ಸರ್ಪವನ್ನು ಪಾರ್ಥನನ್ನು ಕಂಡು ಭಂಗಿಸದೆ ಆಳಲಾರದರ ರುಂಡವನ್ನು ಹೋಗಿ ಖಂಡಿಸಿದರ ಶಿರವನ್ನು ನಾ ಚೆಂಡಾಡದಿದ್ದರೆ ನಾನು ಉರಿಗೇಂದ್ರನೇ ಅಲ್ಲವೆಂದು ಕಡೆಗಲಿ ಕರೆದರ ಜನ ಬಂದಿರದರ ಸೇರಿ ಕುರುಕ್ಷೇತ್ರದಲ್ಲಿ ತನ್ನ ಹಠವನ್ನು ಸಾಧಿಸದೆ ಸಾಧ್ಯವಾಗದೆ ಬಬ್ಬರು ವಾನನ ಬಳೆ ಸೇರಿ ಫಲ್ಗುಣ ಶಿರವನ್ನು ತೆರೆದಿರುವುದು ಇದು ಸತ್ಯವನ್ನು ತಿಳಿರೆ ತಡ ಮಾಡದ ಹೋದನ ಬಂದಿರೆಯ ಧರ್ಮನಂದನ. ನಾರಾಯಣ, ಚೆನ್ನಾಗಿ ಹೇಳು ಧರ್ಮನಂದನ. ಇದು ಅಲ್ಲದೆ ಮತ್ತೊಂದು ಹೇಳಲಿಕ್ಕೆ ಚೆನ್ನಾಗಿ ಹೇಳು ಧರ್ಮಜ.
ವಾಯುಪುತ್ರ ಮೊದಲಾದವರನ್ನು ಕೂಡಿಕೊಂಡು ಮಣಿಪುರಕ್ಕೆ ದಿಗ್ಗಜಯ ಮಾಡಿ ನನ್ನ ತಕ್ಕ ಔಷಧಿಗಳ ಮೇಲೆ ಗಿರಿಯಲ್ಲಿ ಇದ್ದರು ತೀರ ಮಾರುತಿಯಿಂದ ತರಿಸಿ ಪುನರ್ಜೀವ ಮಾಡುತ್ತೇವ ಮಹಾತ್ಮಾವ. ಛಲ ಸಾರಥಿ, ಮಣಿಪುರಕ್ಕೆ ಹೋಗಬೇಕೆಂದು ಗರುಡನೊಬ್ಬದಿ ಜಾಗ್ರತೆಯಿಂದ ಬರೆಯ ಸಾರಥಿ ಅದಿ ಜಗತಿ ನಿನ್ನ ಹೆಸರನ್ನಾಗಲಿ ಹೋಗಲಿ. ಛಲ ಸಾರಥಿ ದೇವ ಎತ್ತ ನೋಡಿದರೆ ಈ ರಣರಂಗದ ಸುತ್ತಮುತ್ತಲೂ ಭೋ ಎಂದು ಮನಸ್ಸಿನ ಭಯ ಉಂಟಾಗುವಂತೆ ಕರ್ಚಮವಾಗಿ ಗಡಿಗಿಸುವ ಕೇಕೆ ಹಾಕುವ ತಂಡ ಭೂತಗಳನ್ನು ಎಲ್ಲಿ ನೋಡಿದರೂ ಶವಗಳ ರಾಶಿಯಾಗಿ ಬಿದ್ದು ಭಂಗವಾಗಿ ಬಿದ್ದಿರುವ ಕಲಿವೀರನ ಕಳಬರಗಳನ್ನು ನೋಡು. ಶಸ್ತ್ರಗಳನ್ನು ಬಿಡದ ಹಸ್ತ್ರಗಳನ್ನು ಧರಿಸಿ ಗಂಭೀರವಾಗಿ ಮಲಗಿರುವನೇ ಋಷಧಜನು. ಇಲ್ಲಿ ನೋಡು, ಕಣ್ಣುಗಳಿಂದ ಪ್ರಾಣವನ್ನು ಬಿಟ್ಟಿರುವನೇ ಪಾರ್ಥನ. ಅಲ್ಲಿ ಸೋಕಿಸಿತ್ತ ಮಾನಸಳಾಗಿ ಕುಂತಿರುವಳು ಚಿತ್ರಾಂಗದಿ ಮತ್ತು ಉಲುಪಿಯು. ಎಲ್ಲ ಸಾರಥಿ, ಇದೇನು ವಿಚಿತ್ರವಾಗಿ ತೋರುವುದಲ್ಲಪ್ಪ, ಅದೇನು ದೇವ ಅಗೋಚರವಾಗಿ ತೋರುವುದಲ್ಲ. ಹೇಗೆ ಮಾಡಲಿ? ಪಾರ್ಥನ ರುಂಡವು ಅಗೋಚರವಾಗಿ ತೋರುವುದಲ್ಲ, ಹೇಗೆ ಮಾಡಲಿ? ಎಲೈ ಸುದರ್ಶನವೇ, ಪಾರ್ಥನ ರುಂಡವನ್ನು ಎಲ್ಲಿದ್ದರೆ ಅದು ಜಾಗ್ರತೆಯಿಂದ ತರಬೇಕು. ಹೊರಡೋ ಚಕ್ರವಿದವೆ. ಕರುಣದಿಂದ ಪಾತಾಳ ಲೋಕಕ್ಕೆ ಹೋಗಿ ಆದಿಶೇಷನಂಬೇಡಿ ಸಂಜೀವಿನಿ ಮನೆಯನ್ನು ತಂದಿರುವೆನು. ಸಂತೋಷದಿಂದ ಜನಕ್ಕೆ ನಾವು ಪ್ರಾಣವನ್ನು ಪಡೀರೆ ಮಾತೆ ಸೌಖ್ಯಪ್ರದಾಯಿತೆ. ಕೋಟ್ರಲ್ಲಿ ನಾರಾಯಣನವರು ಧರ್ಮರಾಯನ ಪಾತ್ರ ಮಾಡಿದಂತವರಿಗೆ 200 ರೂಪಾಯಿ, ಅರ್ಜುನನ ಪಾತ್ರ ಮಾಡಿದಂತವರಿಗೆ 200 ರೂಪಾಯಿಗಳನ್ನು ಆಯರ್ ಮಾಡಿರುತ್ತಾರೆ. ನೀನು ಆದಿಶೇಷನ ಬಳಿಗೆ ಹೋಗಿ ಸಂಜೀವಿನಿ ಮಣಿ ತಳೆಯುವುದಕ್ಕಾಗಿ ನಿನ್ನ ಎತ್ತ ತಂದೆಯ ರುಂಡವನ್ನು ಯಾರ ಕದ್ದು ಹೊಯ್ದಿರುವರಲ್ಲ ಪುತ್ರ ಕೋಮಲಗಾತ್ರ. ಅನಯ್ಯ, ನಮ್ಮ ಜನಗನ ಶಿರವನ್ನು ಬಾರಿಸಿಕೊಂಡ ಹೋದವ ನಮ್ಮೆಲ್ಲಿ ಒತ್ತರ ಬಿಡಲು ಶಿರವನ್ನು ಹಿಡಿದು ತರುವೆನು. ಆ ದುರುಳರ ಹರಿಯರ ವಿಚಾರದಲ್ಲಿ ಮರೆ ಒತ್ತರ ಬಿಡದೆ ಹಿಡಿದು ಎಡಮುಡಿಯನ್ನು ಬಿಡಿದು ಈ ಮಣಿಪುರ ಮಗನಿಗೆ ಕಟ್ಟುವೆನು. ಮಾತೆ ಪುತ್ರ ಅಪ್ಪ ತನಯ, ಅಮ್ಮಯ್ಯ, ಶ್ರೀಕೃಷ್ಣ ಪರಮಾತ್ಮನು ಬರುವವರೆಗೂ ತಾಳು ಆತನಿಗೆ ನಮಸ್ಕರಿಸು. ನಿಮ್ಮ ತಂದೆಯ ಶಿರವನ್ನು ತರಲು ಹೇಳು. ಪ್ರಯಾಣ ಮಾಡು ಮಗನೇ ಕೋಮಲಗಾತ್ರನೇ. ಅಹೋ ದೇವಾದಿ ದೇವ, ನಿಮ್ಮ ಚರಣವನ್ನು ಕೇಳಿಸುವೆನು. ಎನ್ನ ಜನಗನ ಶಿರವನ್ನು ಬಾರಿಸಿಕೊಂಡ ಹೋದವ ನಮ್ಮೆಲ್ಲಿ ಒತ್ತರು ಬಿಡಲು ಶಿರ ಸಹಿತ ಹಿಡಿದು ತರುವೆನು. ಆ ದುರುಳರ ಹರಿಯ ವಿಚಾರದಲ್ಲಿ ಮರೆ ಹೊರತರ ಬಿಡದೆ ಹಿಡಿದು ಎಡಮಡಿಯನ್ನು ಬಿಡಿದು ಮಣಿಪುರ ಭಾಗದಲ್ಲಿ ಕಟ್ಟುವೆನು. ಹೇಳಿದರೆ ಚೆನ್ನಾಗಿ ಕೇಳು. ಏನು ಸಂಸ್ಕಾರ ಹೇಳುವಂತೆ ನಾನು ಜೀವನ
ಕವಿದವು ತಂದಿತು. ಜಾಗ್ರತೆಯಿಂದ ಸಂಜೀವಿನ ಮಣಿಯನ್ನು ತಂದು ನಿಮ್ಮ ತಂದೆಯ ಪ್ರಾಣವನ್ನ ಬಿಡಿದ ಪಡಿ ಬಬ್ಬುರುವಾನನೇ ಮಹತ್ಕಾರ ಸಾಧನ. ಅವರ ದೇವ ಎನ್ನ ಕಾಂತನ ಮರಳಿ ಜೀವವನ್ನು ಕೊಟ್ಟು ನನ್ನ ಮುತ್ತೈದತನವನ್ನು ಕಾಪಾಡು ದೇವ ದೀನ ಬಾಂಧವ. ಜಲ ಬಬ್ಬುರುವಾನ ನಾರಾಯಣ ಇಲ್ಲಿ ಬಿದ್ದಿರುವ ಹಂಸದಜ ಋಷಧಜ ಮೊದಲಾದವರ ಮುಂಡಗಳಿಗೆ ಇವರ ರುಂಡವನ್ನು ಜೋಡಿಸಿರು. ಬಬ್ಬುರುವಾನನೇ ಈ ದಿವ್ಯ ಮಣಿಯನ್ನು ನಿನ್ನ ಮುಷ್ಟಿಯಿಂದ ಧರಿಸು. ನಾನು ಮಂತ್ರೋಚ್ಚರಣೆಯನ್ನ ಮಾಡುವನು ಕಂಡಿಯ ಬಬ್ಬುರುವಾನನೇ. ಗುಣ ವಿಶೇಷಣಂ ಅಶಿಷ್ಟಾಯಂ ಹಸುವಿನ ಶುಭ ದಿವಸ ತತ್ಸಂಗ್ರಾಮಾರತೆ ಅದು ಪುಸ್ತರಾಶಂ ಸಂರಕ್ಷಣಾಯಂ ಪಾರ್ಥಮೂರ್ಛಿತಂ ನಾಗಾಸ್ತ್ರಂ ಮಹಾದೋಷ ಸರ್ವಪೀಡ ಪುನರುಜ್ಜೀವಿತಂ ಪಾರ್ಥಾರ್ಜಿತೆ ಮಹಾಕರ್ಷಂ ಪಾರ್ಥ ದೀರ್ಘಾತ್ಸುವಂತನಾಗು. ಪಾರ್ಥ ಏಳುವಂತನಾಗು. ನಾನು ಬಂದ ಮಾಡಿದ ಪ್ರಕಾರ ನಿನ್ನ ತಂದೆಯನ್ನು ನಿಲ್ಲಿಸಿದನು. ಇನ್ನು ಮೇಲೆ ಮುಂದಿನ ಏನು ನೋಡು. ಶ್ರೀಕೃಷ್ಣ ಪರಮಾತ್ಮನು ದ್ರೌಪದಿಯು ಮೊದಲಾದವರು ನಿನ್ನನ್ನು ನೋಡಲು ಬಂದಿರುವರು. ಅವರೊಡಗೂಡಿ ಮಣಿಪುರಕ್ಕೆ ಪ್ರಯಾಣ ಮಾಡು ಜನಕ. ಕ್ರಾಂತಿ ಕ್ರಾಂತಿ ಕನಕ. ನಮೋ ನಮೋ ಜನಾರ್ದನ. ಈಗ ಸುವಂತರಾಗು ಧನಂಜಯ. ನಮೋ ನಮೋ. ನಿನಗೆ ಶುಭವಾಗಲಿ ಮೇಲಕ್ಕೆ ಚಿತ್ರಾಂಗದ. ಅಹೋ ಚಿತ್ರಾಂಗದ, ನಿನ್ನ ಮೊದಲ ದಾನದಿಂದ ಸಂತೋಷ ಪಡಿಸುವಂತರಾಗಕ್ಕೆ ಜೀವಂತ ಪ್ರಿಯಾ. ಹೌದು ಪ್ರಿಯ, ಏನು ಮಾಡಬೇಕು? ಸಂತೋಷ ಪಡಿಸು. ಸಂತೋಷ ಪಡಿಸಬೇಕು. ಹೌದು. ಇಷ್ಟತಕ್ಕನ ದುಃಖ ಪಟ್ಟಿ ಅಯ್ಯೋ ನೆಲದಲ್ಲಿ ತಾಲೂಕಿಷ್ಟ ಮಾಯ ಮಾಡಿಬಿಟ್ಟಿದ್ದ. ಮಾಯ ಮಾಡಿಬಿಟ್ಟಿದ್ದ. ಈಗ ಬಂದರೆ ಸುಂದರ ಸುಂದರಿ, ಹಾಗಾದ್ರೆ ಹೇಳಿದರೆ ಚೆನ್ನಾಗಿ ಹೇಳು.
ಅಗತ್ಯವಂತಂಗಲ್ಲ ಹಾ ಅದಕ್ಕಾಗಿ ನಿಮ್ಗೆ ಹೋಗುತ್ತಾರ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು ಈ ಮಿಲ್ಲರೆ ಅಂತಾಗಲಿ ಪ್ರತಿ ಹೋಗೋಣ ನಡುವಿನ ಪುರಕ್ಕೆ ಜಾಗೃತಿ ಈ ಪೀಠವನ್ನು ಅಲಂಕರಿಸುವ ನಿನ್ನ ಹೆಸರು ತಾಳೆ ಕಾಂತ ಅರ್ಜುನ ದೇವ ಭಕ್ತರು ಮಾಡದಿರು ದೌರ್ಜನ್ಯ ತಂದೆ ಮಕ್ಕಳಲ್ಲಿ ಹೋರಾಟವ ಮಾಡ್ತಾ ನಾವೆಲ್ಲರೂ ಮಣಿಪುರಕ್ಕೆ ಹೋಗಿ ಭಕ್ತರ ಚಿತ್ರಾಂಗದ ಉಳಿಪಿಯು ಇವರ ಇಷ್ಟಾರ್ಥವನ್ನು ಪೂರೈಸಿ ಅವರನ್ನ ಗಜಪುರಕ್ಕೆ ಕಳಿಸಿ ಕುದುರೆ ಗಾವಲಿಗಾಗಿ ಸಹಾಯವಾಗಿ ಅವರನ್ನು ಕೂಡಿ ನಾನು ಬರುವೆನು. ಈ ನೋಡುವನೆ ಜಯಗಳಿಸುವುದನ್ನು ಸಾಧ್ಯವಿದೆ. ಮಣಿಪುರಕ್ಕೆ ಹೋಗಲು ಬೇಗನೆ ಇಷ್ಟರಂತ ಮಣಿಪುರಕ್ಕೆ ಹೋಗೋಣ ನಡಿಗುವರೆ ಹಸುರ ಕುಲ ಇದೆ. ಅಹೋ ನಾರಾಯಣ ನಿನ್ನ ಇಷ್ಟರಂತೆ ನಡೆದುಕೊಳ್ಳುವೆನು. ಇನ್ನೇತಕ್ಕೆ ತಡ ಮಾಡದ ಜಾಗ್ರತೆಯಿಂದ ಮಣಿಪುರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತ ನಾವು ಸಾರದೆ ಅದೇ ಈ ವರ್ಷದಿಂದ ಬಬ್ಬುವರು ಕೂಡ ಕಪ್ಪವನ್ನು ತಗೊಂಡವು. ಅವ ನಮ್ಮ ಕುದುರೆ ಈ ಪ್ರವೇಶ ಮಾಡಿತು. ಹತ್ತು ಮುಕ್ತವಾದ ಋಷಭದಲ್ಲಿ ಬಹುಬೇಗನೆ ಅಹೋ ಜನಕ ಅಹೋ ಕಣಯ ಅಲ್ಲಿ ಕಾಣುವುದೇ ಶ್ರೀರಾಜ್ಯ. ಪ್ರಮೀಳಿ ಎಂಬ ರಾಣಿಯು ಈ ರಾಜ್ಯದ ಕತ್ತಲು. ನಮ್ಮ ಯಜ್ಞದ ಕುದುರೆಯು ಪ್ರಮೀಳಿ ಎಂಬವನ್ನು ಪ್ರವೇಶ ಮಾಡಿದಂತಾಯ್ತು. ಈ ರಾಜ್ಯದ ಮಂತ್ರಿಗಳ ಹೆಸರು ಚಿತ್ರರೇಖಾ ವಿಚಿತ್ರರೇಖಾ. ಇವರು ನಮ್ಮ ಕುದುರೆಯನ್ನು ಹಿಡಿದು ಕಟ್ಟಿದ್ದಾರೆ. ತಕ್ಷಣ ಇವರನ್ನು ಕಡಿದು ನಮ್ಮ ಕುದುರೆಯನ್ನು ಹಿಡಿದು ಕುದುರೆ ಕಡಿವಾಣದಿಂದ ಹಿಡಿದು ತರುವನ ಕಡಮಾನದ ಹೋಗಲು ನೀಡಿ ಜನಕನವ ಧನಂಜಯನೇ ನೋಡಲು ಸಾಧ್ಯ. ವೀರಪ್ಪನವರ ಅಂಶದ ಜಲಪಾತ ಮಾಡಿದವರಿಗೆ 500 ರೂಪಾಯಿ ಮಾಡಿರ್ತಾರೆ. ನಿಂದೇನು ಜಲ ಎಂಬುದಕ್ಕೆ ಅದೇ ವೀರಪ್ಪನವರು ಋಷಭ ಜಲಪಾತ ಮಾಡಿದವರಿಗೆ 500 ರೂಪಾಯಿ ಮಾಡಿರ್ತಾರೆ. ನಮ್ಮ ಅಗ್ರಜನಾದ ಧರ್ಮರಾಜ ಮಾಡ ಸಂಭ್ರಮದ
ಕಟ್ಟಿದ ಕುದುರೆಯನ್ನು ಕಟ್ಟಿದ ವೀರವನ್ನು ಜಯಿಸಿ ಕಬ್ಬವನ್ನು ಒಪ್ಪಿಸಿಕೊಳ್ಳೋಣ. ಹಾ ಎನ್ನಂದ ವೀರಾದಿ ವೀರನ ನಾರಿಯರ ಸಂಗಡ ಯುದ್ಧ ಮಾಡುವುದು ಕಲಿತನವಲ್ಲ. ನಿನ್ನ ಮನ ಹುಟ್ಟಿದಂತ ಕುದುರೆಯನ್ನು ಕಟ್ಟಿದ ತಪ್ಪಿನ ತಪ್ಪದ ತಪ್ಪವನ್ನು ಕಟ್ಟುಕೊಂಡು ಬಂದರೆ ನಿನಗಾದತ್ತ ಅರ್ಜುನ, ಕಟ್ಟಿದ ಕುದುರೆಯನ್ನು ಬಿಡು ಎಂದು ಹೇಳಿದೆಯಾ? ಸಹಜವಾಗಿ ಹೇಳುವುದು. ತಪ್ಪ ಕಾಣಿಕೆಯನ್ನು ಕೊಡು ಎಂದು ಹೇಳಿದೆಯಾ? ಸಹಜವಾಗಿ ಕೊಡು. ಕುದುರೆಯನ್ನು ಬಿಡಬೇಕಾದರೆ ನಾನು ಹೇಳಿದ ಕಾರ್ಯವನ್ನು ನೀನು ಮಾಡಬೇಕು. ನೀನು ಹೇಳಿದರೆ ನಾನು ಮಾಡುವುದಿಲ್ಲ. ಎನ್ನನ್ನು ಪಾಣಿಗ್ರಹಣ ಮಾಡಿಕೊಂಡರೆ ಮಾತ್ರ ಕುದುರೆ ನಾನು ಮಾಡಿಕೊಳ್ಳುವುದಿಲ್ಲ. ಪ್ರಿಯ ಪ್ರಿಯ ನನ್ನ ಮುತ್ತು ಮೋಹನಂಗಿ ಮುದ್ದು ಮೋಹನಂಗಿ ಅಂದ್ರೆ ಒಪ್ಪಿಕೊಂಡೆ ಅಂತ ಅರ್ಥ. ಒಪ್ಪಿಕೊಂಡಿಲ್ಲ. ನಲ್ಲ ಹೇಳುವಿನ ಕೇಳು. ಅದೇ ಚೆನ್ನಾಗ ಸ್ವಾಗತ ಸ್ವಾಗತ ಕಟ್ಟಿದ ಕುದುರೆಯನ್ನು ಬಿಡು ಎಂದು ಹೇಳಿದೆಯಲ್ಲ, ಈ ಮಂಗಾಳ ದೇಶದ ರಾಣಿಯನ್ನು ನೀನು ಪಡೆದು ಪಾಣಿಗ್ರಹಣ ಮಾಡಿಕೊಂಡರೆ ಕಟ್ಟಿದ ಕುದುರೆಯನ್ನು ಬಿಡುವೆನು. ಇಲ್ಲವಾದರೆ ಈ ಪ್ರವಣಿಯನ್ನು ಗೆದ್ದು ಆ ಕುದುರೆಯನ್ನು ಬಿಡಿಸಿಕೊಂಡು ಹೋಗಬೇಕಾಗುತ್ತದೆ. ತಿಳಿಯುತ್ತೆ ಪಾರ್ಥ, ಮಾಡಬೇಡ ಸಮಯ ವ್ಯರ್ಥ. ಪರಸ್ಪರ ನೀವೇ ಬಂದು ಮುಂದೆ ನಿಂತು ಎಂದ ಕರಗಳ ಬಂಧಿಸಿ ಎಂದ ಮಂದಿರಕ್ಕೆ ಬಾಳೆಂದು ಕರೆದು ಚಂದವಲ್ಲ. ಯಾವ ಬಂದರ ಜ್ಞಾನವಂತರ ಮುಂದೆ ಕಂಡು ಬಿಟ್ಟು ಕೇಳು ಮುಂದೆ ಸುರಾತ್ಮರ ಹಾಕಲಿಲ್ಲ. ಬರ ಪುರುಷರಿಂದ ನಾಚಿಕೆಲ್ಲ ಬರತಿ ಸುಖ ತೋರುವ ನಿನಗೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ಎಲೈ ನಾರ್ಯ, ನಾನೇನು ಬುದ್ಧಿ ಇಲ್ಲದವನ ಹೇಗೆ? ಲೋಕದಲ್ಲಿ ಪುಷ್ಟಿಯಿಂದ ನಮ್ಮಂತ ಬಂದರೆ ನಿನ್ನಂತ ಮುದ್ದು ಮಾತಾಡಲಾಗಿ ತಮ್ಮ ತಮ್ಮ ಪುರುಷಾರ್ಥವನ್ನು ವ್ಯಕ್ತ ಮಾಡಿಕೊಳ್ಳೋರಿಗೆ ಕೈಯಾರಿ ಗಯ್ಯಾರಿ ಅಂದ್ರೆ ತಯ್ಯಾರಿ ಮಾಡಿಬಿಡುವೆನು ನೋಡು. ಕೇಳಿದ್ದಾಗದು ಪಾರ್ಥ, ನಿನ್ನೆಲ್ಲ ಕುದುರವಾದ ಬೆಳಗಿನ ನುಡಿಗೆ ನಾವು ಒಡಂಬಡುವನಲ್ಲ. ಕಾಂಜವನೇನ್ರಿ ಬರ್ತೀರಿ ಎಂತೆಂಥವರು ಎಣ್ಣಿಗೆ ಸೋತಿರುವಾಗ ಇನ್ನು ಜೀವಿಯನ್ನು ಬದಲಿಲ್ಲ. ನಾನು ಅರ್ಜುನ 3 ಲೋಕದ ಗಾಂಡೀವಿ ಎಂದಕ್ಕೆ ನಿನ್ನನ್ನೇ ಪಡೆಯಬೇಕೆಂದು ಬಂದಿರ ಆಗುವುದಿಲ್ಲ. ಪಾರ್ಥ, ಕಟ್ಟಿದ ಕುದುರೆಯನ್ನು ಬಿಡಬೇಕು ಬೇಡವು? ಬಿಡಲೇಬೇಕು. ಹಾಗಾದ್ರೆ ಒಪ್ಪಿಕೊ. ಹಾಗಾದ್ರೆ ಒಪ್ಪಿಕೊಳ್ಳಲ್ಲ. ಕಟ್ಟಿದ ಕುದುರೆಯನ್ನು ಬಿಡಬೇಕಾದರೆ ಒಪ್ಪಿಕೊಳ್ಳಬೇಕು. ಪಾರ್ಥ, ಪ್ರವೀಣ ಬೆದರಿನ ಚಿಗಿರವರಿ ಕಟ್ಟಿದ ಕುದುರೆಯ ಬಿಡಲಾರೆ
ಗೆಲ್ಲುವೆಯ ನಿನ್ನನ್ನು ಗೆಲ್ಲುವೇನು ಮಲಯಾಳ ದೇಶದ ಎಲೈ ಪ್ರಮಿಳ ನಿನಗೆ ಶರಣಾಗಲಾರೆ ನಾನಾಗುವುದಿಲ್ಲ ನಾನು ಕೊಡುವುದಿಲ್ಲ ನೀನು ಕೊಡುವುದಿಲ್ಲ ಅಂದರೆ ಯುದ್ಧ ಮಾಡುವೆ ಸ್ತ್ರೀಯನ್ನು ಬಿಡುವುದಿಲ್ಲ ಬಿಡುವುದಿಲ್ಲ ಅಂದರೆ ಯುದ್ಧ ಮಾಡುವ ಪ್ರಮಿಳ ನೋಡು ನೋಡು ನೋಡಲ್ಲ ನೋಡುತ್ತೇನೆ ಮಲಯಾಳ ದೇಶದ ರಾಣಿಯನ್ನು ಗೆಲ್ಲುವುದೆಂದರೆ ಅಷ್ಟೊಂದು ಸುಲಭವಲ್ಲ ಕೃಷ್ಣನ ಭಾಗದ ಮೂರು ಲೋಕದ ಗಾಂಧಿಗೆ ಈಗ ಅನ್ನಬಹುದು ಈಗ ಗೆಲ್ಲಲು ಸಾಧ್ಯವಿಲ್ಲ ಇಲ್ಲ ಪಾಠ ಏ ಪ್ರಮಿಳ ಕಟ್ಟಿದ ಅಹೋ ಅರ್ಜುನ ಪ್ರಮಿಳ ಮಾತಿಗೆ ಕಟ್ಟಿದ ಕುದುರೆಯನ್ನು ಬಿಡು ಎಂದು ಕೇಳುತ್ತಿರುವೆಯಲ್ಲ ಸಹಜವಾಗಿ ಏನು ಮಾಡುತ್ತಿರುವೆ ಪಾಠ ಎಲೈ ಪ್ರಮಿಳ ಇಷ್ಟೇನು ನಿನ್ನ ಸಾಮರ್ಥ್ಯ ಮೂರು ಲೋಕದ ಗಾಂಧಿ ಅಡ್ಡಡ್ಡ ತುಂಡಲ್ಲಿ ಕತ್ತರಿಸಿಬಿಡಿ ನೋಡೋಣ ನೋಡೋಣ ಪಾಠ ಎಲೈ ನನ್ನ ಬಗ್ಗೆ ಮಾತ್ರ ಮಾತಾಡಬೇಡ ಪ್ರಮಿಳ ಮತ್ತೆ ಯಾರ ಬಗ್ಗೆ ಮಾತನಾಡೋದು ಯಾರ ಬಗ್ಗೆ ಮಾತ್ರ ಬೇಕಾದ್ರೆ ಮಾತಾಡುದು ಈ ಮೂರು ಲೋಕದ ಗಾಂಧಿಯನ್ನು ಮಾತಾಡಬೇಡ ಮಾತನಾಡಿದರೆ ಸಂಬಂಧಿಸಿ ಬಿಟ್ಟಿದ್ದೇನೆ ಏನು ಮಾಡಿದಿರೋ ಚಿಂತೆ ಎಲ್ಲ ನಾನು ಬಿಡುವುದಿಲ್ಲ ನಾನು ನೀನು ಬಿಡುವುದಿಲ್ಲ ಅಂದ್ರೆ ನಾನು ಅಷ್ಟವಾಗಿ ನಾವು ನಿನ್ನನ್ನು ಬಿಡುವುದಲ್ಲ ಯುದ್ಧ ಮಾಡುವೆ ನಾನು ಬಿಡುವುದಿಲ್ಲ ಬಿಡದಿದ್ದರೆ ಏನ್ ಯುದ್ಧ ಮಾಡು ಯುದ್ಧ ಮಾಡುವರಿಗೆ ಹೌದು ಸಹಜವಾಗಿ ಹೌದು ನೋಡು ಓಡು ಸುಮ್ಮನೆ ಸಮಯವನ್ನು ವ್ಯರ್ಥಗೈಯದೆ ನನ್ನ ಮಗನ ಅಭಿಷ್ಯನ್ನು ನೆರವೇರಿಸಿ ಮಾಡಲೂಪ ಅಮಿತ ಪ್ರತಾಪ ಎಲೈ ಬಿಂಕವುಳ್ಳ ಮಂಕು ಸ್ತ್ರೀಯಳು ನೀನೇನು ಎತ್ತಿನವಳಲ್ಲ ಹಿಂದಕ್ಕೆ ನಿನ್ನಾಗ ಊರ್ವಶಿ ನನಗೆ ಮನಸ್ಸು ಹೋಗಿಬಿಟ್ಟು ಏಕಾಂತ ಮಂದಿರಕ್ಕೆ ಬಾ ಎಂದು ಕರೆದರೆ ಕರೆದರೆ ಕಡೆಗೆ ಅವ್ರು ಇಷ್ಟ ಪೂರೈಸಿರಲ್ಲ ಏಕೆ ಎಲೈ ಪ್ರಮಿಳ